ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಗೆದ್ದಿದೆ. ಆ ಒಂದು ಹ್ಯಾಂಗೋವರ್, ಆ ಗೆಲುವಿನ ಸಂಭ್ರಮ ಎಲ್ಲ ಕೂಡ ಕಣ್ಮುಂದೆ ಇದೆ. ಆದರೆ ಈಗ ಮುಂದೆ ನಾವು ಫೋಕಸ್ ಮಾಡಬೇಕಾಗಿರೋದು IPL ಬಗ್ಗೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೇ ಮಾರ್ಚ್ 22ನೇ ತಾರೀಕು ಆರಂಭ ಆಗ್ತಾ ಇದೆ. ಸೊ IPL ಅಂದ ಕೂಡಲೇ ನಮಗೆಲ್ಲ ನೆನಪಾಗೋದು ಮೈನ್ ಆಗಿ ನಮ್ಮ RCB ಟೀಮ್ನ ತಯಾರಿ ಹೇಗಿದೆ. ಯಾಕಂದರೆ RCBಗೆ ಇರುವಂಥ ಕ್ರೇಜ್, ಫ್ಯಾನ್ ಫಾಲೋಯಿಂಗ್ ಎಲ್ಲವೂ ಕೂಡ ಆ ಮಟ್ಟಕ್ಕಿರುತ್ತೆ. ಇದುವರೆಗೆ ಟ್ರೋಫಿ ಗೆಲ್ಲದೆ ಹೋದರೂ ಕೂಡ ನಮ್ಮ ಟೀಮ್ ಅಂತೂ ಸೆನ್ಸೇಷನ್ ಅಂತೂ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಈ ಸಲ ಹೊಸ ಸೀಸನ್, ಭಾಳಷ್ಟು ಹೊಸ ನಿರೀಕ್ಷೆಗಳಿದೆ. ಅದರಲ್ಲೂ ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಇನ್ನಷ್ಟು ಕುತೂಹಲ ಹೆಚ್ಚಾಗ್ತಿದೆ, ಹೇಗೆ ಟೀಮನ್ನು ಲೀಡ್ ಮಾಡ್ತಾರೆ ಅಂತ. ಸೊ RCBಯ ವಿಚಾರವಾಗಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. RCBಗೆ ಪ್ಲೇಯರ್ಗಳು ಒಂದೊಂದಾಗಿ ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಿದ್ದಾರೆ. ಜೊತೆಗೆ ಒಂದಷ್ಟು ಪ್ಲೇಯರ್ಸ್ ಅಲಭ್ಯ ಅನ್ನೋ ರೀತಿಯಾಗಿ ಕೂಡ ಏನು ಸುದ್ದಿ ಇದೆ. ಸೊ ಅದರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತೀವಿ. ಯಾರು ಇರ್ತಾರೆ, ಯಾರು ನಮ್ಮ ಈ ಸೀಸನ್ನಲ್ಲಿ ಮೇನ್ ಪ್ಲೇಯರ್ಗಳು ಸಿಗ್ತಾ ಇಲ್ಲ, ಸೊ ಅವ್ರ ಬದಲು ರಿಪ್ಲೇಸ್ಮೆಂಟ್ ಯಾರನ್ನ ನೋಡ್ತಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಕೃಣಾಲ್ ಪಾಂಡ್ಯ ಬಂದರು, ಭುವನೇಶ್ವರ್ ಕುಮಾರ್ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಹಾಗೆಯೇ ಅವರ ಜೊತೆಗೆ ದೇವದತ್ ಪಡಿಕ್ಕಲ್ ಅವ್ರನ್ನ ಕೂಡ ನಾವು ನೋಡಿದ್ವಿ. ಇನ್ನು ಯಶ್ ದಯಾಳ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ಕ್ಯಾಂಪನ್ನು ಎಲ್ಲರೂ ಕೂಡ ಟ್ರೈನಿಂಗ್ ಕ್ಯಾಂಪನ್ನು ಜಾಯಿನ್ ಆಗ್ತಿದ್ದಾರೆ. ಯಾಕಂದರೆ ಇನ್ನಿರೋದು ಕೇವಲ ಅಂದರೆ 9 ದಿನ ಮಾತ್ರ. 22ನೇ ತಾರೀಕು ನಾವು ಮೊದಲ ಪಂದ್ಯವನ್ನು ಆಡ್ತಾ ಇದ್ದೀವಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ. ಸೊ ಈ ಸೀಸನ್ಗೆ ಬಂದಿರುವಂಥ ಪ್ಲೇಯರ್ಗಳು ಯಾರೀಗ ಡೌಟ್ ಇದೆ ಅಂತ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ. ನಂಬರ್ 1 ಜಾಶ್ ಹೇಸಲ್ವುಡ್. ಆಸ್ಟ್ರೇಲಿಯಾದ ಈ ಪೇಸರ್ ನಮಗೆ ವಾಪಸ್ ಬಂದಿರೋದ್ರಿಂದ ಭುವನೇಶ್ವರ್ ಕುಮಾರ್ಗೆ ಒಳ್ಳೆ ಒಂದು ಪೇರ್ ಆಗ್ತಾರೆ ಪೇಸ್ ಬೌಲಿಂಗ್ನಲ್ಲಿ ಅಂತ ಇತ್ತು. ಆದರೆ ಜಾಶ್ ಹೇಸಲ್ವುಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ BGT ಸೀರೀಸ್ನಲ್ಲಿ ಅವರಿಗೆ ಇಂಜುರಿ ಆಯಿತು. ಸೊ ಅದಾದಮೇಲೆ ಸುಮಾರು ಒಂದು 6 ವಾರಗಳ ರೆಸ್ಟ್ ಬೇಕು ಅಂತ ಅವ್ರಿಗೆ ಹೇಳಲಾಗಿತ್ತು. ಅದಾದಮೇಲೂ ಕೂಡ ಒಂದು ಸ್ವಲ್ಪ ರಿಹ್ಯಾಬ್ ಇದೆ. ವಾಪಸ್ ಅವರು ತಮ್ಮ ಲಯಕ್ಕೆ ಬರಬೇಕು ಅಂತಂದರೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಅಂತ. ಹಾಗಾಗಿ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಹೇಸಲ್ವುಡ್ ಏನಾದರೂ ಟೀಮನ್ನು ಜಾಯ್ನ್ ಆದರೂ ಕೂಡ ಅವ್ರನ್ನ ಮ್ಯಾಚಿಗೆ ಆಡಿಸುವಂಥದ್ದು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಫಸ್ಟ್ ಒಂದು ಲೆಗ್ ಏನಿದೆ ಆ ಒಂದಷ್ಟು ಮ್ಯಾಚ್ಗಳಿಗೆ ಅವರು ಲಭ್ಯ ಇರೋದಿಲ್ಲ ಅಂತ. ಮೇ ಬಿ ಅರ್ಧದಷ್ಟು ಸೀಸನ್ ಅವರು ಲಭ್ಯ ಇಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಸೊ ಅದಕ್ಕೋಸ್ಕರ ಒಂದು ರಿಪ್ಲೇಸ್ಮೆಂಟ್ ಜೊತೆನೇ ಬರ್ತಾರೆ ಅಥವಾ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾರೆ. ಯಾಕಂದರೆ ಬ್ಯಾಕಪ್ ಆಗಿ ನುವಾನ್ ತುಷಾರ ಇದ್ದಾರೆ, ಇಂಗಿಡಿ ಇದ್ದಾರೆ. ಸೊ ಆ ಕಾರಣಕ್ಕೆ ಸ್ವಲ್ಪ ವೆಯ್ಟ್ ಮಾಡಬಹುದು ಅಂತ ಅನಿಸ್ತಾ ಇದೆ. ರಿಪ್ಲೇಸ್ಮೆಂಟ್ಗೋಸ್ಕರ ಅವ್ರು ಹೋಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅದು ನಂಬರ್ 1. ಸೊ ಎರಡನೇದಾಗಿ ಜೇಕಬ್ ಬೆಥೆಲ್, ಇಂಗ್ಲೆಂಡ್ನ ಸೆನ್ಸೇಷನ್. ಸೊ ಅವ್ರನ್ನ ಈಗ ಆಡಿಸ್ತಾರಾ, ಅವ್ರ ಬದಲು ಏನಾದರೂ ಬೇರೆ ರಿಪ್ಲೇಸ್ಮೆಂಟ್ ಬರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರ ಇದೆ. ಆದರೆ ಆಸ್ಟ್ರೇಲಿಯಾದ ಈ ಇಂಗ್ಲೆಂಡ್ನ ಪತ್ರಕರ್ತರಾಗಿರುವಂಥ ಗಿಬ್ಸನ್ ಏನಿದ್ದಾರೆ, ಅವರೇ ಫೆಬ್ರವರಿಲಿ ಒಂದು ಇಂಟರ್ವ್ಯೂ ಮಾಡಿದರು ಬೆಥೆಲ್ ಅವ್ರದ್ದು. ಹೇಗೆ ಅನ್ನಿಸ್ತಾ ಇದೆ ನಿಮಗೆ RCBಗೆ ಬಂದಿರೋದು, ಕೊಹ್ಲಿ ಜೊತೆ ಆಡ್ತಿರೋದು ಅಂತ. ಸೊ ಅವ್ರನ್ನ ನಾವು ನಂಬೋದು, ಯಾಕಂದರೆ ಒಂದು ಒಳ್ಳೆಯ ಸೋರ್ಸ್ ಅವರು. ಸೊ ಅವರು ಒಂದು ವಾರದ ಹಿಂದೆ ಒಂದು ಟ್ವೀಟನ್ನು ಮಾಡಿದರು, ಜೇಕಬ್ ಬೆಥೆಲ್ ಇಸ್ ಅವೈಲೇಬಲ್ ಫಾರ್ IPL ಸೀಸನ್ ಅಂತ. ಹಾಗಾಗಿ ಇದೊಂದು ಒಳ್ಳೆಯ ವಿಚಾರ. ಬಟ್ ಇನ್ನೊಂದು ಕಡೆ RCB ಫ್ಯಾನ್ಸ್ಗೆ ಒಂದು ಕನ್ಫ್ಯೂಷನ್ ಶುರುವಾಗಿದೆ. ಯಾವಾಗ ಈ ಬೆಥೆಲನ್ನು ಆಯ್ಕೆ ಮಾಡಿದ್ರು ಆಗ ಎಲ್ಲರೂ ಕೂಡ ಖುಷಿಯಾದರು. ಯಾರು ಅಂತ ಎಲ್ಲ ಕಡೆ ಸರ್ಚ್ ಮಾಡಿದ್ರು, ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ನೋಡಿದ್ರು. ಅವರ ಒಂದೊಂದು ಶಾಟ್, ಒಂದೊಂದು ಇನ್ನಿಂಗ್ಸ್ ಕೂಡ ಅದ್ಭುತವಾಗಿತ್ತು. ಆದರೆ ಯಾವಾಗ RCB ಪಿಕ್ ಮಾಡ್ತಲ್ಲ, ಅದಾಗಿಂದ ಆ ಟೈಮ್ನಿಂದ ಬೆಥೆಲ್ ಅವರ ಇನ್ನಿಂಗ್ಸ್ ಅಷ್ಟು ಚೆನ್ನಾಗಿಲ್ಲ. ಒಂದು ಇನ್ನಿಂಗ್ಸ್ ಯಾವುದೋ BBLಲ್ಲಿ 83 ರನ್ ಹೊಡೆದ್ರು ಅವರು. ಸೊ ಅದನ್ನು ಬಿಟ್ಟರೆ ಅವರ ಆಟ ಫಾರ್ಮ್ ಅಷ್ಟು ಚೆನ್ನಾಗಿಲ್ಲ. ಎಷ್ಟು ಮಟ್ಟಿಗೆ ಅಂತ ಅಂದರೆ ಅವರು ಭಾರತಕ್ಕೆ ಬಂದರು, ಪ್ರವಾಸ ನಮ್ಮ ಮಣ್ಣಲ್ಲೇ ಆಡಿದ್ರು. ಆದರೆ ಯಾವ ಇನ್ನಿಂಗ್ಸ್ನಲ್ಲೂ ಕೂಡ ಅವರು ಅಂಥ ಒಂದು ಚಾಪು ಮೂಡಿಸಲಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಬೆಥೆಲ್ ಒಂದು ವೇಳೆ ಫಿಟ್ ಆಗಿದ್ರೂ ಕೂಡ ಬಂದು RCB ಜೊತೆ ಹೇಗೆ ಆಡ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಸೊ ಈ ಎರಡು ಆಟಗಾರರು ಜೊತೆಗೆ ಇನ್ನೊಂದು ಮನೋಜ್ ಬಾಂಡಿಗೆ ಏನೋ ಇಂಜುರಿ ಆಗಿದ್ದಾರಂತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿದ್ವು. ಬಟ್ ನಮಗೆ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಮನೋಜ್ ಟ್ರೈನಿಂಗ್ ಕ್ಯಾಂಪನ್ನು ಜಾಯ್ನ್ ಆಗಿದ್ದಾರೆ. ಸೊ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ, ಅವ್ರು ಈ ಸಲ ಆಡ್ತಾರೆ, ಸ್ಮರಣ್ ಬರ್ತಾರೆ ಅನ್ನೋ ಬಗ್ಗೆ ಇತ್ತು. ಬಟ್ ಟಿವಿ9ಗೆ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಮನೋಜ್ ಪಾಂಡಿಗೆ ಆಡ್ತಿದ್ದಾರೆ. ಸೊ ಹೀಗೆ 3 ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಿತ್ತು. ಒಂದು ವೇಳೆ ಏನಾದರೂ ಬೆಥೆಲ್ ಕೊನೆ ಕ್ಷಣದಲ್ಲಿ ಆಪ್ಟೌಟ್ ಆದರೆ ಏನಾದರೂ ಸಿಗದೆ ಹೋದರೆ ಡೆವಾಲ್ಡ್ ಬ್ರೆವಿಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ. ಬಟ್ ಸ್ಟಿಲ್ ಅದೊಂದು ಕಾಂಕ್ರೀಟೆಡ್ ಆದಂಥ ಮಾತುಕತೆ ಅಲ್ಲ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಬೆಥೆಲ್ ಅವರೇ ಆಡ್ತಾರೆ ಅಂತ. ಬಟ್ ಹೇಸಲ್ವುಡ್ ಮೇ ಬಿ ಸ್ಟಾರ್ಟಿಂಗ್ ಒಂದಷ್ಟು ಮ್ಯಾಚ್ಗಳಿಗೆ ಅವರು ಅವೈಲೇಬಲ್ ಇರೋದಿಲ್ಲ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಸೊ ಅದನ್ನು ಬಿಟ್ಟು ಉಳಿದ ಹಾಗೆ ನಮ್ಮ ಟೀಮ್ ಸೆಟ್ಲಾಗಿ ಕಾಣ್ತಾ ಇದೆ. ಬಟ್ ಒಂದಷ್ಟು ಚಾಲೆಂಜಸ್ ಕೂಡ ಇದೆ ನಮಗೆ. ಯಾಕಂದರೆ ಈ ಸಲ ಕಂಪ್ಲೀಟಾಗಿ ಹೊಸ ಫಾರಿನ್ ಪ್ಲೇಯರ್ ಸೆಟಪ್ ನಮ್ಮ ಬಳಿ ಇರೋದು. ಸೊ ಅವ್ರ ಜೊತೆ ಅಡ್ಜಸ್ಟ್ ಆಗಬೇಕು. ಇದು ಜೊತೆಗೆ ಇಂಡಿಯನ್ ಕೋರ್ ಇದೆ ಅಲ್ಲಿ. ಯಶ್ ದಯಾಳ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಜೊತೆಗೆ ರಜತ್ ಪಟಿದಾರ್, ಅವ್ರ ಜೊತೆಗೆ ಭುವನೇಶ್ವರ್, ಹಾಗೆಯೇ ನಮ್ಮ ಜಿತೇಶ್ ಶರ್ಮಾ ಕೂಡ ಜಾಯ್ನ್ ಆಗಿರೋದು, ದೇವದತ್ ಪಡಿಕ್ಕಲ್ ವಾಪಸ್ ಬಂದಿರೋದು. ಇದೆಲ್ಲವೂ ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ ನಮಗೆ. ಸುಯೇಶ್ ಶರ್ಮಾ ಬಂದಿದ್ದಾರೆ, ಒಳ್ಳೆ ಸ್ಪಿನ್ನರ್. ಸೊ ಅವರೇ ಲೀಡ್ ಮಾಡಬೇಕಾಗುತ್ತೆ. ಕೃಣಾಲ್ ಪಾಂಡ್ಯ ಬಂದಿರೋದು ಒಂದು ದೊಡ್ಡ ಪ್ಲಸ್. ಯಾಕಂದರೆ ಅವರು ಬ್ಯಾಟಿಂಗಲ್ಲೂ ಕೂಡ ನಿಮಗೆ ಅಪ್ ದ ಆರ್ಡರ್ ಆಡಿಸ್ಬೋದು. ಹೇಗೆ ಅಕ್ಷರ್ ಪಟೇಲ್ ಅವ್ರನ್ನ ನಾವು ಆಡಿಸಿದ್ವಲ್ಲ ಈ ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲಿ, ಹಾಗೆ ಕೃಣಾಲ್ ಅವ್ರನ್ನ ಕೂಡ ನೀವು 4-5ರಲ್ಲಿ ಆಡಿಸುವಂಥ ಒಂದು ಚಾನ್ಸಸ್ ಇದೆ. ಸೊ ಹಾಗಾಗಿ ಬ್ಯಾಟಿಂಗ್ ಡೆಪ್ತ್ ಹಾಗೆ ಬೌಲಿಂಗ್ ಎರಡೂ ಕೂಡ ನಿಮಗೆ ಕೃಣಾಲಿಂದ ಟೀಮ್ಗೆ ಸಿಗುತ್ತೆ. ಸೊ ಇದು ಸದ್ಯಕ್ಕಿರುವಂಥ ಲೆಕ್ಕಾಚಾರ. RCB ಈ ಸಲ ವೆಲ್ ಸೆಟಲ್ಡ್ ಆಗಿ ಕಾಣ್ತಾ ಇದೆ.
ಒಂದಷ್ಟು ಪ್ರಾಬ್ಲಮ್ಗಳಿದೆ, ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ಆರ್ ಸಿ ಬಿ ಈ ಸಲ ಏನು ಚಾಲೆಂಜ್ ಆಗುತ್ತೆ, ಏನು ಪ್ಲಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮೇಜರ್ ಚಾಲೆಂಜ್ ಇದೆ ಆರ್ ಸಿ ಬಿಗೆ. ಅದನ್ನು ನಾನು ಖಂಡಿತ ಮುಂದಿನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀನಿ. ಇದು ಸದ್ಯಕ್ಕೆ ಆರ್ ಸಿ ಬಿಯ ಟ್ರೈನಿಂಗ್ ಕ್ಯಾಂಪ್ ಆರಂಭ ಆಗಿದೆ. ಸೊ ಈ ಬಾರಿ ಒಂದು ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ಕಡೆ ಹೆಣ್ಮಕ್ಳು ನಿನ್ನೆ ನೋಡಿದ್ರಿ, ಕೊನೆ ಮ್ಯಾಚ್ ಆಡಿದ್ರು, ಟೂರ್ನಿಯಿಂದ ಆಲ್ರೆಡಿ ಹೊರ ಬಿದ್ದಿದ್ದಾರೆ. ಆದರೆ ಈ ಬಾರಿ ನಮ್ಮ ಗಂಡೈಕ್ಳು ಚೆನ್ನಾಗಿ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದಾಗಿತ್ತು TV9ನ ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.